ಮಧ್ಯಪ್ರಾಚ್ಯದ ಯುದ್ಧಕ್ಕೆ ನೇರ ಎಂಟ್ರಿಯನ್ನ ಕೊಟ್ಟಿದೆ ಚೀನಾ. ಇದೀಗ ಹಾರ್ಮುಜ್ ಮುಚ್ಚಿಟ್ಟಿದ್ದಂತೆಯೇ ಅಮೆರಿಕಾಗೆ ಒಂದು ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಿರುವಂಥದ್ದು ಚೀನಾ. ಅಮೆರಿಕ ವಿರುದ್ಧ ಕಿಡಿ ಕೂಡ ಕಾರಿದೆ. ಚೀನಾ ಇರಾನ್ನ ಮಧ್ಯೆ ಅಮೆರಿಕ ಮಧ್ಯಪ್ರವೇಶ ಮಾಡಬಾರದು ಅಂತೇಳಿ ನೇರವಾಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ ಚೀನಾ. ಅಮೆರಿಕಾಗೆ ಎಚ್ಚರಿಕೆಯನ್ನ ಚೀನಾದ ಡಿಫೆನ್ಸ್ ಮಿನಿಸ್ಟರ್ ನೀಡಿರುವಂಥದ್ದು. ಯಾರೋ ಸುಮ್ಮನೆ ಒಂದು ಪೋಸ್ಟ್ ಮಾಡಿ ಅಥವಾ ಯಾರೋ ಸೇನಾ ಅಧಿಕಾರಿ ಮಾತ್ರ ಕೊಟ್ಟಿರುವಂಥದ್ದಲ್ಲ, ಇದು ಚೀನಾದ ರಕ್ಷಣಾ ಸಚಿವರೇ ನೀಡಿರುವಂತಹ ವಾರ್ನಿಂಗ್. ಇರಾನ್ ಜೊತೆ ನಮಗೆ ಇಂಧನದ ವ್ಯಾಪಾರ ಒಪ್ಪಂದವನ್ನ ಹೊಂದಿದ್ದೇವೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ನೀವು ಮಧ್ಯಪ್ರವೇಶವನ್ನ ಮಾಡಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಮೆರಿಕಾಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಡ್ರ್ಯಾಗನ್ ರಾಷ್ಟ್ರ. ಯಾಕೆಂದ್ರೆ ಚೀನಾಗೆ ಬಹುತೇಕ ಕಚ್ಚಾ ತೈಲ ಸಪ್ಲೈ ಆಗುವಂಥದ್ದು ಇರಾನ್ನಿಂದ. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದಂತಹ ಸಂದರ್ಭದಲ್ಲಿ ಚೀನಾಗೂ ಕೂಡ ಇದರ ಹೊಡೆತ ಬಿದ್ದಿತ್ತು. ಚೀನಾದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ನ ಸಮಸ್ಯೆ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದೀಗ ಮತ್ತೆ ಹಾರ್ಮುಜ್ ಬ್ಲಾಕೇಡ್ ಮಾಡ್ತಾ ಇರೋದ್ರಿಂದ, ಅಮೆರಿಕ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡ್ತಾ ಇರೋದ್ರಿಂದ ಚೀನಾಕ್ಕೆ ಹೋಗುವ ಹಡಗುಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾರ್ಮುಜ್ ಅನ್ನೇ ಹಾದು ಹೋಗ್ಬೇಕು ಅವರು. ಹಾಗಾಗಿ ಚೀನಾ ನಮ್ಮ ಮಧ್ಯೆ ನೀವು ಪ್ರವೇಶ ಮಾಡಬೇಡಿ ಅಂತೇಳಿ ಖಡಕ್ ವಾರ್ನಿಂಗ್ ಅನ್ನ ಅಮೆರಿಕಾಗೆ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.